ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಕಳೆದ ವಾರ ನನ್ನ ಹತ್ರ ಒಬ್ರು ಪೇಷಂಟ್ ಬಂದಿದ್ರು. ಏನಪ್ಪಾ ಅಂತಂದ್ರೆ, ಮೇಡಮ್ ಮೂಗು ತುಂಬಾ ಇರಿಟೇಟ್ ಆಗ್ತಾ ಇದೆ, ಒಳಗಡೆ ಏನೋ ಚರ್ಮ ಇದ್ದಂಗೆ ಅನಿಸ್ತಾ ಇದೆ, ತೆಕ್ಕೊಳಕ್ ಹೋದ್ರೆ ಬ್ಲಡ್ ಬರುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ರು. ಉರಿ ಮೂಗು ಅಂತ ಹೇಳ್ತಾ ಇದ್ರು. ಸೊ ಏನಪ್ಪಾ ಅಂತ ಟಾರ್ಚ್ ಬೆಟ್ ನೋಡಿದ್ರೆ ಮೂಗು ತುಂಬಾ ಚರ್ಮ ಎಲ್ಲ ಎದ್ದಿದೆ, ಅದನ್ನ ಟಚ್ ಮಾಡಿದ್ರೆ ಸಾಕು ಬ್ಲೀಡ್ ಆಗ್ತಾ ಇದೆ, ಮೂಗು ಫುಲ್ ಕೆಂಪಾಗಿರುವಂತದನ್ನ ನಾವಿಲ್ಲಿ ನೋಡ್ಬೋದಾಗಿತ್ತು. ಸೊ ಇದು ಏನಿದು ಅಂತ ಕೇಳಿದ್ರೆ, ಇದಕ್ಕೆ ಕ್ರಸ್ಟ್ ಅಥವಾ ಫ್ಲೇಕ್ಸ್ ಅಂತ ಹೇಳ್ತೀವಿ. ನೇಸಲ್ ಕ್ರಸ್ಟ್ ಅಥವಾ ನೇಸಲ್ ಫ್ಲೇಕ್ಸ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪುಟಕ ಅಂತ ಹೇಳ್ತಾರೆ. ಸೊ ಈ ಒಂದು ಪುಟಕ ಯಾಕಾಗತ್ತೆ, ಇದ್ರ ಕಾರಣ ಏನು ಅಂತಂದ್ರೆ, ಕಂಟಿನ್ಯೂಸ್ ಆಗಿ ನಾವು AC ಎಕ್ಸ್ಪೋಸ್ ಆದ್ರೆ, ಅಂದ್ರೆ ಆಫೀಸಲ್ಲೂ AC, ಮನೆಯಲ್ಲೂ AC, ಮತ್ತೆ ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ ವೆಹಿಕಲ್ಲೂ ಕೂಡ AC, ಈ ತರ AC ಕಂಟಿನ್ಯೂಸ್ ಆಗಿ ನಾವು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಅಂತಂದಾಗ ನಮಗೆ ಉಂಟಾಗುವಂಥದ್ದು ನೋಡ್ಬೋದಾಗಿರುತ್ತೆ. ಹಾಗೆ ತುಂಬಾ ಕೋಲ್ಡ್ ವೆದರ್ ಇದೆ, ಅದಕ್ಕೆ ನಾವು ಹೆಚ್ಚು ಎಕ್ಸ್ಪೋಸ್ ಆಗ್ತಿದೀವಿ ಅಂತಂದಾಗ್ಲೂ ಕೂಡ ನಮಗೆ ಉಂಟಾಗತ್ತೆ. ಹಾಗೆ ಹೊಗೆಗೆ ನಾವು ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದೀವಿ, ಕೆಮಿಕಲ್ಸ್ಗೆ ನಾವು ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದೀವಿ, ಹಾಗೆ ತುಂಬಾ ಡಸ್ಟ್ ಇದೆ ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇದೀವಿ, ಆಮೇಲೆ ತುಂಬಾ ಅಂತ ಬ್ಲೋ ಮಾಡ್ತೀವಿ ನಾವು ಮೂಗನ್ನ ಅಂತ ಅಂದಾಗ್ಲೂ ಕೂಡ ಇದು ಉಂಟಾಗತ್ತೆ. ಅದ್ರ ಜೊತೆಗೆ ಪೋಸ್ಟ್ ಸರ್ಜರಿ ಅಂತಂದ್ರೆ ಸರ್ಜರಿ ಆದ ನಂತರ ನಿಮಗೆ ಆಕ್ಸಿಜನ್ ಕೊಡೋದಕ್ಕೆ ಆಕ್ಸಿಜನ್ ಪೈಪ್ಸ್ಗಳನ್ನ ಹಾಕ್ತಾರಲ್ವಾ, ಅಥವಾ ಮಾಸ್ಕ್ ಅನ್ನ ಹಾಕ್ತಾರಲ್ಲ, ಆಗ ಕೂಡ ನಿಮಗೆ ಮೂಗು ಡ್ರೈ ಆಗಿ ಅಲ್ಲಿ ನಿಮಗೆ ಫ್ಲೇಕ್ಸ್ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು ನೆಬುಲೈಸರ್ಸ್ ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ್ಲೂ ಕೂಡ ನಮಗೆ ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನೋಡಿದ್ರಲ್ಲ, ನೀವು ಕಾರಣಗಳೆಲ್ಲ ಏನು ಅಂತ ತಿಳ್ಕೊಂಡ್ರಿ. ಇದಕ್ಕೆ ಸಿಂಪ್ಟಮ್ಸ್ ಏನು ಅಂತಂದ್ರೆ, ಮೂಗು ಬ್ಲಾಕ್ ಆಗೋದು, ಉಸಿರಾಡೋದಕ್ಕೆ ತೊಂದರೆ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಒಳಗಡೆ ರೆಡ್ನೆಸ್ ಇರುವಂಥದ್ದು, ತುಂಬಾ ಸ್ವೆಲ್ಲಿಂಗ್ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಫೌಲ್ ಸ್ಮೆಲ್ ಅಂದ್ರೆ ಕೆಟ್ಟ ಸ್ಮೆಲ್ ಮೂಗಿಂದ ಬರುವಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇರಿಟೇಷನ್, ಯಾವಾಗ ನೋಡಿದ್ರು ಮೂಗಲ್ಲಿ ಏನೋ ಇದೆ ಅದನ್ನ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರಿಟೇಷನ್ ಆಗುವಂಥದ್ದನ್ನ ಕೂಡ, ಆಮೇಲೆ ಡಿಸ್ಕಂಫರ್ಟ್, ಉಸಿರಾಡಕ್ಕೆ ಡಿಸ್ಕಂಫರ್ಟ್ ಇರುವಂಥದ್ದನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ನಮಗೆ ಸಿಂಪ್ಟಮ್ಸ್ ಆಗಿ ನೋಡ್ಬೋದಾಗಿರುತ್ತೆ. ಇದಕ್ಕೆ ಚಿಕಿತ್ಸೆ ಏನ್ ಮಾಡಬಹುದು ಅಥವಾ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತಂದ್ರೆ, ಮೊದಲನೇದಾಗಿ ಏನ್ ಕಾರಣ ಇದೆ, ತುಂಬಾ ಡಸ್ಟಿಗೆ ಎಕ್ಸ್ಪೋಸ್ ಆಗಿದ್ದೀರಾ, AC ಎಕ್ಸ್ಪೋಸ್ ಆಗಿದ್ದೀರಾ, ಸ್ಮೋಕಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಅಂದ್ರೆ ನಾವು ಅದರಿಂದ ಹೊರಗೆ ಬರ್ಬೇಕಾಗಿರುತ್ತೆ. ಅಂತ ವಾತಾವರಣದಿಂದ ನಾವು ಹೊರಗೆ ಉಳಿಬೇಕಾಗಿರುತ್ತೆ. AC ಕಡಿಮೆ ಮಾಡಿ ನಾವು ಆದಷ್ಟು ನ್ಯಾಚುರಲ್ ಆಗಿರುವಂತಹ ವಾತಾವರಣದಲ್ಲಿ ವಾಸ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಜಲನೇತಿಯನ್ನ ಮಾಡ್ಬೇಕಾಗಿರುತ್ತೆ. ಇದ್ರೊಳಗೆ ಯಾವ್ದ್ರಲ್ಲಿ ಜಲನೇತಿ ಮಾಡ್ಬೇಕು ಅಂತಂದ್ರೆ, ನಾವು ನೀರಿನಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಅದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡು ಅದನ್ನ ಜಲನೇತಿಯನ್ನ ಮಾಡೋದ್ರಿಂದ ನಮಗೆ ಇದು ನಿವಾರಣೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ತರದ ಒಂದು ಜಲನೇತಿ ಪಾಟ್ ಸಿಗತ್ತೆ. ಸೊ ಇದ್ರೊಳಗೆ ಮುಕ್ಕಾಲ್ ಭಾಗದಷ್ಟು ಬೆಚ್ಚಗಿನ ನೀರು, ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡು ಅದರಲ್ಲಿ ಈ ಮೂಗಿನಿಂದ ಹಾಕಿ ಈ ಮೂಗಿಂದ ತೆಗೆಯೋದಕ್ಕೆ ನಾವು ಜಲನೇತಿ ಅಂತ ಹೇಳ್ತೀವಿ. ಈ ಒಂದು ಜಲನೇತಿಯನ್ನ ನಾವು ಮಾಡಿದವಾಗ ಮೂಗಿಗೆ ಏನಾಗುತ್ತೆ, ಅದ್ರೊಳಗಿರೋ ಫ್ಲೇಕ್ಸ್ನೆಲ್ಲ ಅದನ್ನ ಹೊರಗಡೆ ತಗೊಂಡು ಬರುತ್ತೆ. ಅದ್ರ ಜೊತೆಗೆ ಮಾಯಿಶ್ಚರ್ ಕೂಡ ಅಲ್ಲಿ ಬಿಲ್ಡ್ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾವು ಯಾವ ರೂಮಲ್ಲಿ ಮಲಗ್ತೀವಿ ಅಥವಾ ಕೂರ್ತೀವಿ ಅಲ್ಲಿ ಹ್ಯೂಮಿಡೈಸರ್ ಅನ್ನ ನಾವು ಹಾಕೊಳ್ಳೋದ್ರಿಂದ ಕೂಡ ಇದು ಕಡಿಮೆ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ಫ್ಲೇಕ್ಸ್ ಇದೆ ಅಂತಂದ್ರೆ ಮೂಗಿನ ಒಳಗಡೆ ಎಲ್ಲ ನಿಧಾನಕ್ಕೆ ನಾವು ತುಪ್ಪವನ್ನ ಸವರೋದ್ರಿಂದ ಕೂಡ ನಿಮ್ಮ ಮೂಗಿನಲ್ಲಿ ಇರುವಂತ ಡ್ರೈನೆಸ್ ಅನ್ನ ಕೂಡ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಆಯುರ್ವೇದ ಚಿಕಿತ್ಸೆ ಏನಾದ್ರೂ ಇದೆಯಾ ಅಂತಂದ್ರೆ ಖಂಡಿತವಾಗಿ ಇದೆ. ಇದಕ್ಕೆ ತೀಕ್ಷ್ಣ ನಸ್ಯವನ್ನ ನಾವು ಮಾಡಬೇಕಾಗಿರುತ್ತೆ. ತೀಕ್ಷ್ಣ ನಸ್ಯ ಮಾಡೋದ್ರಿಂದ ಏನಾಗುತ್ತೆ, ಮೂಗಿನಲ್ಲಿ ಸ್ರಾವ ಉತ್ಪತ್ತಿಯಾಗಿ ಅಲ್ಲಿ ಸ್ರಾವ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಈ ಡ್ರೈನೆಸ್ ಕಡಿಮೆ ಆಗಿ ನಮಗೆ ಆ ಕ್ರಸ್ಟ್ಗಳೆಲ್ಲ ಹೋಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಥರದ್ದೇನಾದ್ರೂ ನಿಮಗೆ ಪುಟಕ ಅಥವಾ ಫ್ಲೇಕ್ಸ್ ಅಥವಾ ಕ್ರಸ್ಟ್ ನಿಮ್ಮ ಮೂಗಲ್ಲಿ ಇದೆ ಅಂತಂದ್ರೆ ಖಂಡಿತವಾಗಿ ಆಯುರ್ವೇದದ ಮೊರೆ ಹೋಗ್ಬೋದಾಗಿರುತ್ತೆ. ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡ್ಬೋದು. 9187484210 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.